ಸೋಮವಾರ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಒಂದು ಅನ್ನ ಸಾರು ಮಾಡೋಣ ಅಂತ ಅನ್ಕೊಂತಿದ್ದೆ. ಆದರೆ ಹಾಗೆ ಐಟಮ್ಸ್ಗಳು ಆ್ಯಡ್ ಆಗ್ತಾ ಹೋಯಿತು. ನೆಕ್ಸ್ಟ್ ದಿನ ನನ್ನ ದೊಡ್ಡ ಮಗಳಿಗೆ ಸ್ಟಾರ್ ಟೆಸ್ಟ್ ಇತ್ತು. ಅಂದರೆ ಟೆಕ್ಸಸಲ್ಲಿ 3rd ಗ್ರೇಡಿಂದ 12th ಗ್ರೇಡ್ವರೆಗೂ ಎವ್ರಿ ಇಯರ್ ಅಂದರೆ ಆ್ಯನ್ಯುವಲ್ ಸ್ಟಾರ್ ಟೆಸ್ಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಇಂಡಿಯಾ ಮೇನ್ ಎಕ್ಸಾಮ್ ಥರ ಅಂತ ಅನ್ಕೊಬೋದು. ಇದು ಅವಳ ಲಾಸ್ಟ್ ಟೆಸ್ಟ್ ಆಗಿತ್ತು. ಸೊ ಹಾಗಾಗಿ ಅಮ್ಮ ನನಗೆ ಪಾಯಸ ಮಾಡಿ ಅಂತ ಹೇಳ್ತಾ ಇದ್ಲು. ಹಾಗೆ ಬೀನ್ಸ್ ಪಲ್ಯ ಮಾಡೋಕ್ಕೆ ಹೇಳಿದ್ಲು. ಸರಿ ನೀನು ಕೇಳೋದು ಹೆಚ್ಚ ನಾನು ಮಾಡ್ಕೊಡೋದು ಹೆಚ್ಚ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಸೇ ಬಿಟ್ಟೆ ಬಾಸ್ಮತಿ ರೈಸಿಂದ ಅಕ್ಕಿ ಪಾಯಸ ಮಾಡೋಣ ಅಂತ. ಹಾಗೆ ಇಲ್ಲಿ ಸಾಂಬಾರ್ಗೆ ನಾನು ಏನೇನು ಹಾಕ್ತಾ ಇದ್ದೀನಿ ಅಂತ ಕೇಳ್ಕೊಂಬಿಡಿ. Radish, garlic, curry leaves, an onion. Your turn. I'll pour it out and you can say it. Done. Perfect. ಮೂಲಂಗಿ ಬೇಳೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ಕಟ್ ಮಾಡಬೇಕಾದ್ರೆ ಸುಮಾರು ಹೊತ್ತು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು ನನ್ನ ಚಿಕ್ಕ ಮಗಳು. ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಆ್ಯಡ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಯಾವಾಗಲೂ ನಾವು ಬೇಳೆ ಮತ್ತು ಮೂಲಂಗಿ ಎಲ್ಲ ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀವಲ್ಲ, ಇದು ಅನ್ನ ಎಷ್ಟು ಸಿಂಪಲಾಗಿ ಆಗುತ್ತೋ ಸಾರು ಅಷ್ಟೇ ಸಿಂಪಲಾಗಿ ಆಗುತ್ತೆ. ಎಲ್ಲ ಹಚ್ಚಿಟ್ಕೊಂಡಿರಬೇಕು ಅಷ್ಟೇ. ಸೊ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿ ಹಾಕಿರೋದು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡಿ ಮೂಲಂಗಿ ಮಿಕ್ಸ್ ಮಾಡಿ ಮೊದಲೇ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ತೊಗರಿಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು, ಅಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ, ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು. ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ಪ್ರೆಷರ್ ಬಂದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ತುಂಬ ಸಿಂಪಲಾಗಿ ಅನ್ನ ಸಾಂಬಾರು ಆಗೋಗುತ್ತೆ. ಹಾಗೆ ಈ ಮೂಲಂಗಿ ಸಾರು ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಇದೇ ಥರ ಹೀರೆಕಾಯಿ ಸಾರು ಆಗಿರ್ಬೋದು, ಎಲ್ಲ ಥರ ತರಕಾರಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಹಾಗೆ ಇನ್ನೊಂದು ಕಡೆ ನಾನಿಲ್ಲಿ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೆ ಮತ್ತು ಬೀನ್ಸ್ ಕಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ದೊಡ್ಡ ಮಗಳು ಓದ್ಕೊತಾ ಇದ್ಲು. ಅಷ್ಟರಲ್ಲಿ ಬಂದು ಒಂದು ಸ್ವಲ್ಪ ಸೈಕಲ್ ತುಳಿಬೇಕು ಅಂತ ಅಂದ್ಲು. ಹಾಗಾಗಿ ಬೀನ್ಸು ಕಟ್ ಮಾಡಿಕೊಟ್ಬಿಡ್ತೀನಮ್ಮ ಅಂತ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ನಾನು ಬಾಸ್ಮತಿ ಹಾಕಿ ಅಕ್ಕಿ ಪಾಯಸನ ಹಾಲಲ್ಲಿ ಬೇಯಿಸಿ ಮಾಡ್ತೀನಿ. ಬಟ್ ಹಾಲು ತರೋದಕ್ಕೆ ಕಾಸ್ಕೋಗೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ತೆಂಗಿನಕಾಯಿ ಹಾಲಿತ್ತಲ್ಲ, ಅದನ್ನ ಆ್ಯಡ್ ಮಾಡಿಬಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ. ಬಾಸ್ಮತಿ ರೈಸ್ನ ಫಸ್ಟ್ ನೀರು ಹಾಕಿ ನೀಟಾಗಿ ಬೇಯಿಸ್ಕೊಂಡು ಸಕ್ಕರೆ ಹಾಕಿ ಮಾಡೋದಕ್ಕೆ ಹಾಲಲ್ಲಿ ಬಾಸ್ಮತಿ ರೈಸ್ನ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಅಂತೂ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಮೆತ್ತಗಾಗೋ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಕಡೆ ಕೊಕೊನಟ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಗಟ್ಟಿ ಇರುತ್ತೆ, ಕೆಳಗೆ ತೆಳು ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಹಾಕಬೇಕು. ಅರ್ಧ ಗ್ಲಾಸ್ ಏನಾದರೂ ಹಾಕಂಗಿದ್ರೆ ನಾನಿಲ್ಲಿ ಫುಲ್ ಕಪ್ಪೇ ಹಾಕ್ತೆ. ಸೊ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಬೆಲ್ಲನ ಮೈಕ್ರೋವೇವಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೆ, ಬೇಗ ಮೆಲ್ಟ್ ಆಗುತ್ತೆ ಅಂತ. ಹಾಗೆ ಬೆಲ್ಲದಲ್ಲಿ ಕಲ್ಲು ಆ ಥರ ಏನೂ ಇರೋದಿಲ್ಲ, ಹಾಗಾಗಿ ಸಪ್ರೇಟಾಗಿ ಏನು ಫಿಲ್ಟರ್ ಮಾಡ್ಕೊಂಡಿಲ್ಲ, ನೀಟಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಕಡೆ ಬೀನ್ಸ್ ಪಲ್ಯ ಕೂಡ ರೆಡಿ ಆಗೋಯಿತು. ತೆಂಗಿನಕಾಯಿ ತುರಿ ಸ್ವಲ್ಪನೇ ಹಾಕಿದ್ದೆ ಪಲ್ಯಕ್ಕೆ. ಹೇಗೂ ಪಾಯಸಕ್ಕೆ ತೆಂಗಿನಕಾಯಿ ಹಾಲು ಜಾಸ್ತಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಅನ್ನ ಸಾರು ಎಲ್ಲ ಸಪ್ರೇಟ್ ಆಗಿ ಇಟ್ಬಿಟ್ಟು ತೆಂಗಿನಕಾಯಿ ಹಾಲು ಮತ್ತು ಅನ್ನ ನೀಟಾಗಿ ಬೆಂದು ಕುದೀತಾ ಇತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಆ್ಯಡ್ ಮಾಡಿದೆ. ಹಾಗೆ ತುಪ್ಪದಲ್ಲಿ ಗೋಡಂಬಿ ಕೂಡ ಫ್ರೈ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದೆ. ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವತ್ತು ಮಾಡಿದ್ದು ನೆಕ್ಸ್ಟ್ ದಿನಕ್ಕೆ ಇನ್ನೂ ರುಚಿಯಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ದೊಡ್ಡ ಮಗಳು ಬೀನ್ಸ್ ಕಟ್ ಮಾಡ್ಕೊಟ್ಬಿಟ್ಟು ಸೈಕಲ್ ತುಳಿದ್ಬಿಟ್ಟು ಹೊರಗಡೆ ಗಾರ್ಡನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟ ಮಾಡಿ ಹೋಗಿ ಓದ್ಕೊಂಡು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.